ಮಾತೆಯನ್ನು ಪೂಜೆ ಮಾಡೋದಂತಾರ. ಯಾಕಂದ್ರೆ ನಾವು ಸನಾತನ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲದಂತ ನಾವು ಒಂದು ಮಣ್ಣಿನೊಳಗು ಒಂದು ಕಲ್ಲಿನಲ್ಲಿ ಪ್ರತಿ ಪ್ರಾಣಿ ಪಕ್ಷಿಯಲ್ಲಿ ನಾವು ಒಂದು ದೇವತೆಯನ್ನು ಕಾಣುವಾಗ ಅಖಂಡ ನನ್ನ ದೇಶ ನನ್ನ ತಾಯಿಗೆ ಸಮಾನವಾಗಿ ನಾವು ಪೂಜಿಸ್ತೀವಲ್ಲ, ಅದನ್ನು ವಿರೋಧ ಮಾಡೋದ್ರ ಮನಸ್ಥಿತಿಗೆ ನಾವು ಅವ್ರಿಗೆ ತಿಳಿಸಿ ಹೇಳಕ್ ತಿದ್ದಕ್ಕಾದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ನಮ್ಮ ಕೆಲವೊಂದು ಪ್ರಮುಖರು ಹೇಳ್ತಾರೆ, ಭಾರತನ ಹಿಂದೂ ರಾಷ್ಟ್ರ ಘೋಷಣೆ ಮಾಡೋದಲ್ಲ, ಹಿಂದೂ ರಾಷ್ಟ್ರ ಅದೇ ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾರ. ಆದ್ರೆ ಯಾರು ಸಂವಿಧಾನಿಕವಾಗಿ ಏನು ಮಾತಾಡ್ತಾರಲ್ಲ ಆ ಸಂವಿಧಾನಿಕವಾಗಿ ಮಾತಾಡೋರಿಗೆ ಇದು ಹಿಂದೂ ರಾಷ್ಟ್ರ ಘೋಷಣೆ ಆಗ್ಲೇಬೇಕಂತ ಹೇಳಿ ನಮ್ದು ಸರ್. ಒಂದೇನಪ್ಪಾ ಅಂದ್ರೆ ಟೈಮ್ ಇಸ್ ರನ್ನಿಂಗ್ ಔಟ್. ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ತಮ್ಮ ಒಂದು ಲಾಸ್ಟ್ ಮಾತುಗಳನ್ನ ಇಬ್ರು ಕನ್ಕ್ಲೂಡ್ ಮಾಡ್ಬಿಡಿ ಸರ್. ರವಿ ಸರ್ ಫಸ್ಟ್ ನೀವು ತಮ್ಮ ಒಂದು ಲಾಸ್ಟ್ ಒಂದು ಕನ್ಕ್ಲೂಡ್ ಅಂದ್ರೆ ಈ ಒಂದು ಇವತ್ತಿನ ಒಂದು ಚರ್ಚೆ ಕುರಿತಾಗಿ ತಮ್ಮ ಒಂದು ನಿಲುವೇನು, ಶ್ರೀರಾಮ ಸೇನೆಯ ನಿಲುವೇನು ಅಂತ ಹೇಳ್ತಾ ಇದೀನಲ್ಲ. ಇವತ್ತು ಹಿಂದೂ ಜಗತ್ತಿನಾದಂತ ಎಲ್ಲಾದ್ರೂ ಹಿಂದೂ ತೊಂದರೆ ಆದ್ರೆ ನಾವು ಎಲ್ಲ ಸಂಘಟಕರು ಕೂಡುವಂತ ವ್ಯವಸ್ಥೆ ಇವಾಗ ವಿಚಾರ ಮಾಡಿದೀವಿ. ಇನ್ನು ಸರ್ಕಾರಗಳ ಮೇಲೆ ಆಗಲಿ ರಾಜಕಾರಣಿಗಳ ಮೇಲೆ ಡಿಪೆಂಡ್ ಆಗುವಂತ ಮಾತೇ ಇಲ್ಲ. ಯಾಕಂತಂದ್ರೆ ನೀವು ಅವಾಗಲೇ ಹೇಳಿದ್ರಿ ನಮ್ಮ ರಾಜ್ಯದಾಗ ಕೆಲವೊಂದಷ್ಟು ಈಗ ರಾಜಕಾರಣಿಗಳು ಒಂದು ವಿಷಯ ಹೇಳ್ತಾನೆ ಈ ಸಂದರ್ಭದಾಗ. ಏನಪ್ಪಾ ವಿಷಯ ಅಂತಂದ್ರ, ನೀವು ಏನು ಉಲ್ಲೇಖ ಮಾಡಕ್ ಹೊಂಟಿಲ್ಲ ನಿಮ್ ವೋಟ್ ಬ್ಯಾಂಕ್ಗೋಸ್ಕರ. ಇದೇ ರಾಜ್ಯದಾಗ DJ ಹಳ್ಳಿ KJ ಹಳ್ಳಿ ಘಟನೆ ಐತೆ, ಗೊತ್ತಿರ್ಬೇಕು ನಮಗ. ಅಲ್ಲಿ ಇರ್ತಕ್ಕಂತಹ ದಲಿತ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರೆ ನಾವು ನೋಡಿದೀವಿ. ವಿಚಾರ ಮಾಡ್ರಿ, ನೀವು ಅವ್ರನ್ನ ಉಲ್ಲೇಖ ಮಾಡತ್ತೀರಿ, ಅಲ್ಪಸಂಖ್ಯಾತ ಉಲ್ಲೇಖ ಮಾಡತ್ತೀರಿ, ಮಾಡ್ರ ಬೇಡ ಅನ್ನಂಗಿಲ್ಲ. ನೀವು ವೋಟ್ ಬ್ಯಾಂಕ್ ಉಲ್ಲೇಖ ಮಾಡತ್ತೀರಿ ಮಾಡ್ರಿ, ಬಟ್ ನೀವು ಹಿಂದೂ ಅನ್ನೋ ತಲೆ ಹಾಕೊಂಡು ಮಾಡ್ರಿ. ಯಾಕಪ್ಪ ಅಂದ್ರೆ ಅವ್ರು ಇನ್ನೂ ಸ್ವಲ್ಪ ನಮ್ಮ ದೇಶದ ಬಹುಸಂಖ್ಯಾತ ಆದ್ರಪ್ಪ, ನೀವು ಅವ್ರಿಗೆ ಹಿಂದೂನ ನಾಳೆ ನಿಮ್ಮ ಮನೇಲಿ ಹೊಕ್ಕಾಗ ನಾವು ಇದನ್ನ ವಿಚಾರ ಮಾಡಿ ಸರ್. ಇದಕ್ಕೆ ತಾವೇನು ಹೇಳ್ತೀರಿ ಸರ್? ಓಕೆ ಸರ್, ನಾವು ಸಂವಿಧಾನಿಕವಾಗಿ ಕೆಲವೊಂದು ಕಾಯ್ದೆಗಳನ್ನು ಅವ್ರಿಗೆ ಏನ ಈ NGOಗಳ ಮೂಲಕ ಏನು ಫಂಡಿಂಗ್ ಅಥವಾ ಆಗ್ತಾ ಇದಾವ, ವಿಶ್ವದಲ್ಲಿ ಬೇರೆ ಬೇರೆ ಏನು ಮತಾಂಧರು ಏನದಾರಲ್ಲ, ಈ ಭಯೋತ್ಪಾದನೆ ಮತ್ತೆ ವಿಶ್ವಗುರು ಆಗುವಂತ ಭಾರತನ ತಡೆಗಟ್ಟಲಿಕ್ಕೆ ಏನು ಮಾಡ್ತಾ ಇದಾರಲ್ಲ, ಕೆಲವೊಂದು ಆಕ್ಟ್ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ 2010 ಬರ್ತದ, ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 ಅದ, ದ ಬ್ಲ್ಯಾಕ್ ಮನಿ ಅಂಡ್ ಇಂಪೋಸಿಷನ್ ಆಕ್ಟ್ 2015 ಅದ, ದ ಪ್ರೊಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿ ಆಕ್ಟ್ 1988 ಅದ, ಅದ್ರ ಜೊತೆಗೆ ಕೊನೆಯದಾಗಿ ಕೆಲವೊಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅದ. ಇಂಥ ಆಕ್ಟ್ ಗಳನ್ನ ತೆಗೆದು ಹಾಕುವ ಮೂಲಕ ಈ ಏನು ಬೇನಾಮಿ ಅಂದ್ರೆ ಬೇರೆ ವಿದೇಶಗಳಿಂದ ಇವ್ರಿಗೆ ಫಂಡಿಂಗ್ ಆಗ್ತಾ ಇದೆಯಲ್ಲ, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡುವಂತವ್ರಿಗೆ, ಇಂಥ ದೇಶದ್ರೋಹಿ ಕೆಲಸಗಳನ್ನ ಮಾಡ್ಲಿಕ್ಕೆ ಇವ್ರಿಗೆ ಫಂಡಿಂಗ್ ಬರ್ತಾ ಇದೆಯಲ್ಲ, ಈ ಧರ್ಮದ ಹೆಸರಿನಲ್ಲಿ ಜನರಿಗೆ ಅಮಲು ಇರಿಸಿ ಹಿಂದೂಗಳ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾ ಇದಾರಲ್ಲ ಅಂತವ್ರು. ಯಾಕೆ ಬಹಳಷ್ಟು ಈಗ ಚಂಗೂರು ಬಾಬಾ ಅಂತ ಒಂದು ಉದಾಹರಣೆ ನೋಡಿರ್ಬೋದು. ಒಬ್ಬ ಮೌಲಾನಗ 500 ಕೋಟಿ ಗಟ್ಟಲೆ ಆಸ್ತಿ ಕನ್ವರ್ಷನ್ಗೆ ಏನು ಸಿಗಾತದಲ್ಲ ಅಂತ ಎಷ್ಟು ಚಂಗೂರು ಬಾಬಾಗಳು ಎಲ್ಲೆಲ್ಲಿದ್ದಾರೆ, ಪ್ರತಿ ತಾಲೂಕದಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು. ಇಂಥ ಇವರಿಗೆ ಬರುವಂತ ಈ ಹಣವನ್ನ ತಡಿಸ್ಲಿಕ್ಕೆ ಈಗ ನಾನು ಏನ್ ಹೇಳಿಲ್ಲ, ಈ ಕಾಯ್ದೆಗಳನ್ನ ಅವನ್ನ ತೆಗೆದು ಹಾಕುವ ಮೂಲಕ ಒಂದು ಕಟ್ಟುನಿಟ್ಟಾದ ಒಂದು ಕಾಯ್ದೆಗಳನ್ನ ಜಾರಿಗೆ ತರುವ ಮೂಲಕ ಮುಲಾಜಿಲ್ಲದೆ ಕೆಲವೊಂದು ಪ್ರಮುಖ ಕಾಯ್ದೆಗಳನ್ನ ಏನು ತೆಗೆದು ಹಾಕಿದ್ದಾರೆ. ಮೊದಲ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡುವಲ್ಲಿ ಇದ್ದಂತ ಟಾಡಾ ಕಾಯ್ದೆ ಹಿಡ್ಕೊಂಡು ಕೆಲವು ಬಹಳಷ್ಟು ಕಾಯ್ದೆಗಳನ್ನ ಏನು ತೆಗೆದು ಹಾಕಿದ್ದಾರೆ ಕೇಂದ್ರ ಸರ್ಕಾರ, ಅವನ್ನ ಮತ್ತೆ ಜಾರಿಗೆ ತರುವ ಮೂಲಕ ಒಂದು ಸುಭದ್ರತೆಯನ್ನು ಕಾಪಾಡಬೇಕು. ಮತ್ತೆ ಅದೆಲ್ಲ ಕೂಡ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ಕೇಳಿಕೊಳ್ಳೋದಂದ್ರೆ, ಸರ್ಕಾರ ಏನೋ ತಗೋತಿದ್ದೋ ಇಲ್ಲೋ ರಾಜಕೀಯ ನಿಲುವನ್ನ ಬಿಟ್ಟು ನಮ್ಮ ಕುಂಭಕರ್ಣ ನಿದ್ದೆಯಿಂದ ನಾವು ಎದ್ದು ನಾವೆಲ್ಲ ಹಿಂದೂ, ನಾವೆಲ್ಲ ನಾವೆಲ್ಲ ಬಂಧು ಅನ್ನುವ ಮಂತ್ರದೊಂದಿಗೆ ನಾವು ಒಗ್ಗಟ್ಟಾಗಿದ್ರೆ ಯಾವ ಸರ್ಕಾರ ಕೂಡ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಮ್ಮನ್ನು ಬಗ್ಸಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಬಗ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಈ ಏನ ಪಿತೂರಿ ಮಾಡತ್ತಾರಲ್ಲ, ಹಿಂದೂಗಳ ಹತ್ಯೆಯನ್ನು ಮಾಡತ್ತಾರಲ್ಲ, ಇಂಥ ಹತ್ಯೆಗಳ ಆಗುವುದಿಲ್ಲ. ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡೋಣ ವೀಕ್ಷಕರೇ, ಯಾವ ರೀತಿಯಾದಂತಹ ಚರ್ಚೆ ಒಂದು ಎಂಡಿಗೆ ಬಂತು ಅಂತ ಹೇಳಿ. ಬಟ್ ಇಲ್ಲಿ ಅನಿಸೋದೇನಪ್ಪಾ ಅಂತಂತಂದ್ರೆ, ಯಾರೇ ಆಗ್ಲಿ ತಮ್ಮದೇ ಆದಂತಹ ಧರ್ಮದ ಮೇಲೆ ಒಂದು ಅಭಿಮಾನ ಇರುತ್ತೆ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಧರ್ಮ ಅಂದ್ರೆ ತಾಯಿ ಅನ್ನುವಂತಹ ಭಾರತೀಯ ಒಂದು ಏನಂತೀರ ನೀವು, ಈ ಒಂದು ಕಾಂಟಿನೆಂಟ್, ಒಂದು ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ತಾಯಿ ಮುರಿಸ್ಬಿಡ್ತಾರೆ ಧರ್ಮ ಅನ್ನುವಂತಹ ಮಾತು. ಸೊ ನಾವು ನಮ್ಮ ತಾಯಿಯನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಅದೇ ರೀತಿ ಬೇರೆ ತಾಯಿಯವ್ರಿಗೂ ಕೂಡ ನಾವು ಗೌರವ ಕೊಡಲೇಬೇಕು. ಸೊ ಈ ಒಂದು ಮಾತನ್ನ ಹೇಳ್ತಾ, ತಮ್ಮ ಧರ್ಮದಲ್ಲಿ ಜಿಹಾದು ಅದು ಇದು ಅಂತ ಹೇಳಿ ಮಾತುಗಳು ಬರ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ಬದಿಗೊತ್ತಿ, ಜಿಹಾದ್ ಅಂದ್ರೆ ನಮ್ಮಲ್ಲಿರುವಂತಹ ಒಂದೇನಂದ್ರೆ ನಾವು ಕೆಟ್ಟ ವಿಚಾರಗಳ ವಿರುದ್ಧ ಜಿಹಾದ್ ಆಗ್ಬೇಕು. ಆಮೇಲೆ ನಮ್ಮ
ಏನಂತಾರೆ ಮುಂಬರುವ ಪೀಳಿಗೆಗಳಿಗೆ ಒಳ್ಳೆಯದಾದಂತಹ ಎಜುಕೇಶನ್ ಸಿಗಬೇಕು. ಈ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಓಕೆ, ಬಟ್ ನೀನು ಹಿಂದೂ, ನೀನು ಮುಸ್ಲಿಮು, ನೀನು ಸಿಕ್ಕು, ನೀನು ಇಸಾಯಿ, ನೀನು ಕ್ರೈಸ್ತ, ಅದು ಇದು ಅಂತ ಹೇಳಿ ಒಬ್ಬರನ್ನೊಬ್ಬರನ್ನು ಹತ್ಯೆ ಮಾಡೋದಿದೆಯಲ್ಲ, ಇದು ಮಾನವೀಯತೆಗೆ ಒಂದು ಕಪ್ಪು ಚುಕ್ಕಿ ಅನ್ನುವಂತಹ ಮಾತು ಕೂಡ ನಮ್ಮ H16 ನ್ಯೂಸು ಇವತ್ತು ವೀಕ್ಷಕರಿಗೆ ಹೇಳ ಬಯಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.